ಆ ಸಾವಿಗೆ ಕೋರ್ಟ್ ಕೊಟ್ಟ ತೀರ್ಪು ಬರೀ ತೀರ್ಪಾಗಿರಲಿಲ್ಲ, ಅದು ಶಿವಣ್ಣನ ತಾಯಿಯ ಎದೆಗಿಟ್ಟ ಕೊಳ್ಳಿಯಾಗಿತ್ತು. ಅಂದಿನವರೆಗೆ ಸುಖ ಶಾಂತಿ ತುಂಬಿದ್ದ ಸಂಸಾರದಲ್ಲಿ ಬಿರುಗಾಳಿ ಎದ್ದಿತ್ತು. ಭಿಕ್ಷೆ ಮಾಡ್ಕೊಂಬಂದಾಗ ಸಾಕಬೇಕು. ಆ ಮಗಂಗೆ ಈ ಮಕ್ಳಿಗೆ ಯಾರಪ್ಪ ಸಾಕರು ಇನ್ಮೇಲಾದ್ರೂ ಬಂದು ನನ್ನ ಪಾಚ ಮಾಡಿ ಭೂಮಿ ತಾಯಿಗೆ ನಾನು ಮುಚ್ಚರನು. ರಜದ ಮೇಲೆ ಬಿಡುಗಡೆ ಆಗ್ತೀವಿ. ಅಲ್ಲಿಂದ ಬರಬೇಕು ಅಂತಿದ್ದಂಗೆ ದಿನಗಳು ಹತ್ರಕ್ಕೆ ಬರ್ತಿದ್ದಂಗೆ ನಾವು ನೋವುಗಳು ಶುರುವಾಗ್ತವೆ. ದಿನಗಳು 2 ದಿನ 1 ದಿನ ಗಂಟೆಗಳನ್ನ ಎಣಿಸ್ಬೇಕಾಗುತ್ತೆ. ಆವಾಗ ನಮ್ಮ ರಕ್ತ ಸಂಬಂಧವನ್ನು, ನಮ್ಮ ಹೆಂಡತಿನ, ಮಕ್ಕಳನ್ನ, ತಾಯಿ ತಂದಿದ್ರನ್ನ, ಹಲವಾರು ನಮ್ಮ ಒಂದು ಇಡೀ ಒಡನಾಡಿಯನ್ನೇ ನಾವು ಬಿಟ್ಟು ಬರಬೇಕು ಅಂತ ಅಂದರೆ ಜೀವನೇ ಬೇರ್ಪಡುವಂಥ ಒಂದು ಅನುಭವ ಆಗುತ್ತೆ ಅವಾಗ. ಇದು ಪ್ರತಿಯೊಬ್ಬ ಕೈದಿಯ ಗೋಳು. ಇಷ್ಟಾದರೂ ಬದುಕಿದಿವಲ್ಲ ಅಂತ ಸ್ವಲ್ಪ ನೆಮ್ಮದಿಯಾದ್ರೂ ಸಿಕ್ಕಿರೋದು. ಆದರೆ ರಾಮಚಂದ್ರಪ್ಪನ ವಿಷಯದಲ್ಲಿ ಅದೂ ಇಲ್ಲ. ಆತನಿಗೀಗ ಬ್ರೈನ್ ಟ್ಯೂಮರ್. ಈಗ ಬ್ರೈನ್ ಟ್ಯೂಮರ್ ಕಾಯಿಲೆ ಆಗ್ಬಿಟ್ಟ ಸರ್. ಈಗ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಅಂತ ಅವ್ರು ಸರ್, ಕರೆಂಟ್ ಶಾಕೆಲ್ಲ ಕೊಟ್ಟು ಯಾವಾಗ ಏನಾಗ್ತದೋ ಏನು ಕತೆ ಅಂತ ನಮಗಂತೂ ಭಯ. ಹಂಗೆ ಅಷ್ಟು ಭಯ ಹತ್ಕೊಂಬಿಟ್ಟದ ಸರ್. ಬ್ರೈನ್ ಟ್ಯೂಮರ್ ಆಗಿ ಅವ್ರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಸರ್. ಈಗ ಅವ್ರನ್ನ ಆಚೆ ಬಿಟ್ಟರೆ ಅವ್ರು ಹೆಂಡತಿ ಮಕ್ಕಳು ಕಷ್ಟನೋ ಸುಖನೋ ನೋಡ್ತಾರೆ ಒಂದು ಸ್ವಲ್ಪ. ಲಾಸ್ಟ್ ಟೈಮಲ್ಲಿ ಹೆಂಗೋ ಎತ್ತ ಹೇಳಕ್ಕೆ ಬರೋಲ್ಲ. ಮನೇಲನ್ನ ಇದ್ದರೆ ಅವ್ರ ಹೆಂಡತಿ ಮಕ್ಕಳು ನೋಡೋ 2 ದಿನ ಸಂತೋಷ ಪಡ್ತಾರೆ. ರಾಮಚಂದ್ರಪ್ಪನಿಗೆ ಸಾವು ಕಣ್ಣ ಮುಂದೆ ಇದ್ರೆ ಶಿವಣ್ಣನಿಗೆ ಬದುಕುವ ಆಸೆ ಇದ್ರೂ ನೆಮ್ಮದಿಯಾಗಿ ಬದುಕೋಕ್ಕಾಗದೇ ಇರೋ ಸ್ಥಿತಿ. ಜನ್ಮ ನೀಡಿದ ಮಗುವನ್ನೇ ಬಿಟ್ಟು ಜೈಲಿಗೆ ಬಂದವನೀತ. ಈಗ ಮಗ ಎದೆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ಆತನ ಭವಿಷ್ಯದ ಚಿಂತೆಯಲ್ಲೇ ಕೊರಗಿ ಕೊರಗಿ ಕಾಲ ಕಳೆದಿದ್ದಾನೆ. ಅಪ್ಪ ಮಗನಿಗೆ ಒಬ್ಬರನ್ನೊಬ್ಬರು ನೋಡುವ ಆಸೆ. ಆದ್ರೆ ಅಡ್ಡ ಇರೋದು ಅಂತಿಂತ ಗೋಡೆ ಅಲ್ಲ. ನನ್ನ ಮಗ ಒಬ್ಬ ಇದ್ದ ಅಂತ ಹೇಳಿದ್ನಲ್ಲ, 8 ತಿಂಗಳು ಮಗು. ಅವಾಗ ಆ ಮಗು ನೋಡೋಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆಗಿರಲಿಲ್ಲ. ಈಗ ಆಲ್ರೆಡಿ ನಮ್ಮ ಮನೆಯಲ್ಲೇ ಇದ್ದಾನೆ. ಕೇವಲ ಒಂದು 6 ತಿಂಗಳೇನೋ ಆಗಿದೆ ನಮ್ಮ ಮನೆಗೆ ಬಂದು. 6 ತಿಂಗಳಿಂದ ಅವನಿದ್ದಾನೆ. ಅವನ ವಿದ್ಯಾಭ್ಯಾಸನ ಮುಂದುವರಿಸ್ಬೇಕು ಅನ್ನೋದೇ ನನ್ನ ಆಸೆ. ಇರೋನೇ ಒಬ್ಬ ಮಗ. ನಮ್ಮ ಆಸ್ತಿನ ಈ ಒಂದು ಕೇಸ್ನ ವಿಚಾರವಾಗಿ ಅಷ್ಟೊಂದು ತೋಟನ ಮಾರ್ಬಿಟ್ವು ನಾವು. ಆ ಒಬ್ಬರೇ ಕಾಯಿಗಳು ಕಿತ್ತು ಮಾರಿದ್ರೆ ಒಂದು 3 ಲಕ್ಷಕ್ಕೆ ಹೋಗೋದನ್ನು ಅಷ್ಟೇ ಕೊಟ್ಟಿದ್ದಿತ್ತು. 15 ಎಕರೆ ಜಮೀನು, 2 ಬೋರ್ ಎಲ್ಲ ಇತ್ತು. ಅದು ಒಂದು ಜಮೀನು ಕಳ್ಕೊಂಡ್ವಿ. ಅದು ಹೋಗಿರೂ ಪರವಾಗಿಲ್ಲ. ತೋಟ ಎಷ್ಟೇ ಇದ್ದರೂ ಮನುಷ್ಯ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನೋಕ್ಕಾಗೋದು. ಹೊರಗಡೆಲಿ ನಾವು ಬಿಡುಗಡೆ ಅದು ಹೋದ ನಂತರನ ಉತ್ತಮ ಜೀವನ ಮಾಡ್ಕೊಂಡು ಸಮಾಜ ಮುಖ್ಯವಾಹಿನಿಯಲ್ಲಿ ಚೆನ್ನಾಗಿ ಬದುಕಬೇಕು. ಇರೋ ಒಬ್ಬ ಮಗನ್ನೇ ಒಂದು ಆಸ್ತಿ ಮಾಡಬೇಕು. ಆ ಆಸ್ತಿ ಹೋದ್ರೂ ಪರವಾಗಿಲ್ಲ, ವಿದ್ಯಾಭ್ಯಾಸ ಕೊಡೋದ್ರ ಮುಖಾಂತರ ಅವನ್ನೇ ಒಬ್ಬನ ಆಸ್ತಿ ಮಾಡಬೇಕು ಅನ್ನೋ ನನ್ನ ಆಸೆ ನಶಿಸಿ ಹೋಗ್ತಾ ಐತೆ. ಕಾರಣ ನಾನು ಇಲ್ಲಿದ್ಕೊಂಡು ಏನೂ ಮಾಡೋಕ್ಕೆ ಅಸಾಧ್ಯ ಆಗ್ತಾಯಿದೆ. ನನಗೀಗ 18 ವರ್ಷ. ನಾನು ಅಲ್ಲಿ 10th ಎಕ್ಸಾಮ್ ಬರಬೇಕಾದ್ರೆ ಪ್ರಾಬ್ಲಮ್ ಯೋಚನೆ ಮಾಡಿ ಅದೇ ಇದು ಸ್ವಲ್ಪ ಎಕ್ಸಾಮ್ ಫೇಲ್ ಆಯಿತು. ಅದರಿಂದ ಅವ್ರು ಬಂದರೆ ನಾನು ಎಕ್ಸಾಮ್ ಮುಂದೆ ಇದು ಮಾಡ್ಬೋದು. ನಿಮ್ಮ ಅಪ್ಪನ ನಿನಗೆ ನೆನಪಾಗೋದಿಲ್ವಾ? ಆಗುತ್ತೆ. ಇವತ್ತು ಅವ್ರ ಮನೆ ಕಡೆ ನೋಡಿದ್ರೆ ಹೊಟ್ಟೆ ಉರಿತು. ಇಲ್ಲಿ ಬರೋಕ್ಕೆ ಬೇಜಾರು ಸರ್. ನಮ್ಮ ಅವ್ರ ಮನೆ ಥರ ನೋಡೋಕ್ಕೆ ಅವ್ರ ತಂದೆ ತಾಯಿ ಅವರೆಲ್ಲ ಊಟ ತಿಂಡಿ ತುಂಬ ತೊಂದರೆ. ಮಗ ನೋಡ್ರಿ ಪೋಲಿ ಬಿದ್ದುಬಿಟ್ಟಿದ್ದಾನೆ. ಓದಿಸೋರಿದ್ರೆ ತಾನು ಯಾರು ನೋಡೋರು ಇರಬೇಕಲ್ವ ಸರ್. ತಂದೆ ತಾಯಿ ಅನ್ನೋರು ಇಲ್ಲ ಅಂದರೆ ಯಾರು ನೋಡ್ಕೊಂತಾರೆ ಸರ್ ಮಕ್ಕಳನ್ನ? ಜೈಲು ಕಂಡ ಪ್ರತಿಯೊಬ್ಬ ಕೈದಿಯ ಮನೆ ಪರಿಸ್ಥಿತಿ ಇದು. ಆದ್ರೇನ್ ಮಾಡೋದು? ಬದುಕಬೇಕಲ್ಲ. ಬದುಕಿಗೋಸ್ಕರ ನಾನಾ ಅವತಾರ ತಾಳಲೇಬೇಕಾಗತ್ತೆ. SLC ಆದಮೇಲೆ SLC ಪಾಸ್ ಆಯಿತು ಸರ್. SLC ಆದಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಸರ್. ಸರ್ ನಮ್ಮ ಫ್ಯಾಮಿಲಿ ಯಾರೂ ನೋಡ್ಕೊಂಡಿರಲಿಲ್ಲ ಸರ್. ನಾನೇ, ನಮ್ಮ ತಂಗಿ ನಮ್ಮ ಅಮ್ಮ ನಾವೇ ಸಾಕಬೇಕು. ನಾವು ಹೋಗ್ದಿದ್ರೆ ಒಂದು ದಿವಸ ರಜಾ ಹಾಕಿದ್ರು ನಮಗೆ ನಮ್ಮ ಮನೆ ಸಂಸಾರ ನಡೆಯೋಕ್ಕಾಗಲ್ಲ. ನಾವು ಹೋಗಬೇಕು, ಅವ್ರು ದುಡಿಬೇಕು, ಅವ್ರು ತಿನ್ನಬೇಕು ಸರ್. ಹಂಗಾಗಿ ನಾವು ಓದ್ತಾ ಇದ್ದೀವಿ ಸರ್. ಇದ್ದ 2 ಮಕ್ಕಳನ್ನು ಕಳೆದುಕೊಂಡು ಆ ಮಹಾತಾಯಿ ತನ್ನ ಇಳಿ ವಯಸ್ಸಿನಲ್ಲಿ ಪಡುತ್ತಿರುವ ಕಷ್ಟ ಯಾವ ಪಾಪಿಗೂ ಬೇಡ. ಸೆರೆಮನೆಗಾಗಿ ಆ ಮಕ್ಕಳಿಗೆ ಜನ್ಮ ನೀಡಿದಳೋ ಏನೋ ಆಕೆ. ಇವತ್ತು ನನ್ನ ಸಾಕರಿರುವಲ್ಲ ಪರಮಾತ್ಮ. ನಾನು ದುಡ್ಕೊಂಡು ತಿನ್ನಬೇಕು. ಅದು ಕಡ್ಕಡ್ದನಿಗೆ 3 ಮನೆ ಭಿಕ್ಷೆ ಮಾಡ್ಕೊಂಬಂದಾಗ ಸಾಕಬೇಕು. ಬಿಡುಗಡೆಯನ್ನು ಕೇಳಿದ್ರೆ ಕೆಲವೊಂದು ಸರಿ ಮಾಧ್ಯಮದಲ್ಲಿ ನಿಮ್ಮ ಥರನೇ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಕೊಟ್ಟರು. ಅವ್ರು ಕೇಳಿದ್ರು, ಮಾಳವಿಕ ಅವರು, ನನ್ನ ಸ್ನೇಹಿತರಾದ ಒಬ್ಬರು ವೆಂಕಟೇಶ್ ಅನ್ನೋರಿಗೆ, ನೀವು ಹೇಗಪ್ಪ ಪರಿವರ್ತನೆ ಆಗಿದ್ದೀರಾ ಅಂತ ಕೇಳಿದ್ರು. ಪರಿವರ್ತನೆ ಆಗಿದ್ದೀರಿ ಅಂತ ಹೇಳೋಕ್ಕೆ ಆಂಜನೇಯನ ಥರ ಹೃದಯನ ಬಗ್ಗು ತೋರ್ಸೋಕ್ಕಾಗೋದಿಲ್ಲ.
ನಮ್ಮ ಮನೆ ನಮ್ಮೂರು, ನಮ್ಮ ನೆಲ, ನಮ್ಮ ತಂದೆ ತಾಯಿ, ಹೆಂಡತಿ, ಮಕ್ಕಳನ್ನೆಲ್ಲ ಜೊತೆಲಿ ನಾವು ಪೆರಲೋದಂಥ ಸಂದರ್ಭದಂಗೆ ಅಲ್ಲಿನ ದಿನಗಳು ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಘಟನೆಗೆ ಪಾಲ್ಗೊಳ್ಳದಲ್ಲಿ ಅಧಿಕಾರಿಗಳು ಕೊಟ್ಟಂಥ ಒಂದು ಅವಧಿಗೆ ಮುಂಜಾಗೃತವಾಗಿ ನಾವು ನಮ್ಮೂರ್ನಾಗ ಬದುಕಬೇಕು ಅನ್ನೋ ಎಷ್ಟೋ ಆಸೆಗಳನ್ನೆಲ್ಲ ಬದಿಗೆ ಒತ್ತಿಟ್ಟು ನಾವು ಕಾರಾಗೃಹಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಗೊತ್ತಿದ್ದು ಯಾವುದೇ ಒಂದು ಪೊಲೀಸು ಬೆಂಗಾವಲಿಲ್ದಲೆ ಸ್ವಇಚ್ಛೆಯಿಂದ ಬಂದು ಸರೆಂಡರ್ ಆಗಿರ್ತೀವಲ್ಲ, ಇದಕ್ಕಿಂತ ಬೇರೆ ಪರಿವರ್ತನೆ ಆಗಿದ್ದೀವಿ ಅಂತ ತೋರಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಿಲ್ಲ. ರಕ್ತ ಕೈಗಂಟ್ಕೊಳ್ಬೇಕೆ ಹೊರತು ಮನಸ್ಗಲ್ಲ. ಅಕಸ್ಮಾತ್ ಆಗಿ ತಪ್ಪು ಮಾಡಿದವನ್ನ ತಿದ್ದಬಹುದು. ನಾನು ಮಾಡಿದ್ದೆ ಸರಿ, ನಾನು ನಡೆದಿದ್ದೆ ಹಾದಿ ಅನ್ನೋನ್ನ ಸರಿ ಮಾಡೋದಕ್ಕೆ ಆ ಬ್ರಹ್ಮನಿಂದ ಕೂಡ ಸಾಧ್ಯವಿಲ್ಲ. ಕಾನೂನು ಸರಿ ತಪ್ಪುಗಳ ಬಗ್ಗೆ ಬುದ್ಧಿ ಹೇಳುತ್ತೆ. ತಿಳಿದವನು ತಿದ್ಕೋತಾನೆ, ಇಲ್ದಿದ್ರೆ ಅವನ ಹಣೆ ಬರೋಕ್ಕೆ ಯಾರು ಹೊಣೆ ಆಗೋದಿಲ್ಲ. ಸತ್ತ ಮೇಲೆ ಶಾಪ ಹಾಕಿದ್ರೆ ಏನು ಉಪಯೋಗ ಹೇಳಿ? ಆದ್ರೆ ಸತ್ತವನು ಶತ್ರು ಅಂತ ಗೊತ್ತಿದ್ರು ಕಣ್ಣೀರಿಡ್ತಾನಲ್ಲ, ಅವನೇ ನಿಜವಾದ ಭಾರತೀಯ.